ನಮಸ್ತೆ ಎಲ್ಲರಿಗೂ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಆರ್ಗನೈಸೇಷನ್ ಅಥವಾ ರೀಸ್ಟಾಕಿಂಗ್ ಏನಾದರೂ ಅಂದ್ಕೊಳ್ಬೋದು ನೀವು ಅಂಥ ಒಂದು ವಿಡಿಯೋ. ಇಲ್ಲಿ ನಾನು ಕಿಚನ್ ಐಟಮ್ಸ್ ಹಾಗೆ ರ್ಯಾಂಡಮ್ ಐಟಮ್ಸ್ ನಾನು ರೀಸ್ಟಾಕಿಂಗ್ ಮತ್ತು ಅರೇಂಜ್ ಮಾಡ್ತಾ ಇದ್ದೇನೆ. ನಾನು ಆಗಾಗ ಈ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ತಾ ಇರ್ತೇನೆ. ಹಾಗಾಗಿ ಒಂದು ಸತಿ ರೀಸ್ಟಾಕ್ ಮಾಡುವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸುವ ಅಂತ ಅನ್ನಿಸ್ತು. ಸೊ ನಾನು ಎವ್ರಿ ಡೇ ಏನು ಕುಕಿಂಗ್ ಐಟಮ್ ಉಂಟಲ್ಲ ಅದೆಲ್ಲ ಖಾಲಿ ಆಗಿತ್ತು. ಅಂದರೆ ನಾನು ತಿಂಗಳಿಗೆ ಒಂದು ಸತಿ ರೇಷನ್ ತರಿಸೋದ್ರಿಂದ ಆನ್ಲೈನಲ್ಲಿ ನಾನು ಅದನ್ನು ಒಂದು ಸತಿ ರೀಫಿಲ್ ಮಾಡ್ಕೊಳ್ತೇನೆ. ಸೊ ಹಾಗಾಗಿ ಎಲ್ಲ ಡಬ್ಬಗಳನ್ನ ಖಾಲಿ ಮಾಡಿ ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ನಾನು ರೀಸ್ಟಾಕ್ಸ್ ಮಾಡ್ತಾ ಇದ್ದೆ. ನಾನು ಐಟಮ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತಾ ಹೋಗ್ತೇನೆ ಸೊ ದ್ಯಾಟ್ ನಿಮಗೆ ಈಸಿ ಆಗ್ತದೆ ನಾನು ಏನೇನು ಫಿಲ್ ಮಾಡ್ತಾ ಇದ್ದೇನೆ ಅಂತ ನೋಡೋದಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ. ನನಗೆ ಹೆಚ್ಚಿನ ಜನ ಕ್ವಶನ್ ಕೇಳ್ತಾರೆ, ಅಂದರೆ ಹೀಗೆ ಗೊತ್ತಿರೋರಲ್ಲಿ ನಾನು ಆನ್ಲೈನಲ್ಲಿ ತರಿಸ್ಕೊಳ್ತೇನೆ ಅಂತ ಹೇಳುವಾಗ ರೇಷನ್ ಐಟಮ್ಸ್ ಎಲ್ಲ ಹೇಗೆ ಅದು ಕಾಸ್ಟ್ಲಿ ಬೀಳ್ತದಾ ಅಥವಾ ಕಡಿಮೆ ಆಗ್ತದಾ ಅಂತ. ಇಲ್ಲಿ ನಾನು ಒಂದು ಹೇಳ್ತೇನೆ, ನಾವು ಸರ್ಚ್ ಮಾಡಬೇಕಾಗ್ತದೆ. ಅದು ಮೇಯ್ನ್. ನಮಗೆ ನಾವು ಒಂದು ಐಟಮ್ ನಾವು ಸರ್ಚ್ ಮಾಡಿದ್ವಿ, ಅದಕ್ಕೆ ಒಂದು ರೇಟ್ ಇತ್ತು ಅಂದರೆ ಬರೀ ಅದನ್ನೇ ನಾವು ಪಿಕ್ ಮಾಡೋದಲ್ಲ. ಅಂದರೆ ಆ ಐಟಮಲ್ಲಿ ತುಂಬ ವೆರೈಟೀಸ್ ಇರ್ತದೆ, ಅಂದರೆ ತುಂಬ ಕಂಪೆನಿಗಳಿಂದ ಇರ್ತದೆ, ಬೇರೆ ಬೇರೆ ಕಂಪೆನಿಗಳಿಂದ ಸೇಮ್ ಐಟಮ್ ಇರ್ತದೆ. ಸೊ ನಾವು ಅಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೇಕು, ಯಾವುದು ಲೋ ಪ್ರೈಸಲ್ಲಿ ಉಂಟು, ಯಾವುದು ಹೈ ಪ್ರೈಸಲ್ಲಿ ಉಂಟು, ನಿಮಗೆ ಯಾವುದು ಬೇಕು ಅಂತ. ಮೇಯ್ನಾಗಿ ಕ್ವಾಲಿಟಿ ಮುಖ್ಯ ಆಗ್ತದೆ. ಹಾಗಂತ ಕಮ್ಮಿ ನಾವು ಹಣ ಕೊಟ್ವಿ ಅಂತ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಅಂತ ಅಲ್ಲ, ಅದನ್ನು ರೀಸನೇಬಲ್ ಆಗಿ ಸಿಗ್ಬೋದು ನಮಗೆ. ಹಾಗೆ ಕಾಂಬೋ ಆಫರ್ಗಳಿರ್ತದೆ, ಬೇಳೆ 1 kg 1 kg ಇನ್ನೊಂದು ಬೇಳೆ ಫ್ರೀ, ಅಥವಾ ಸೇಮ್ ಬೇಳೆಗಳೇ ಫ್ರೀ, ಅಥವಾ ನೀವು ಇಷ್ಟು ಐಟಮ್ ತಗೊಂಡ್ರೆ ಇಷ್ಟು ಐಟಮ್ ಫ್ರೀ ಅಂತ. ಆ್ಯಕ್ಚುಲಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆ ಥರ ಉಂಟು, ನಾನು ಅದರಲ್ಲೇ ತರಿಸ್ಕೊಳ್ಳೋದು. ಅದು ಹೇಳ್ಬೋದಾ ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ನಾನು ಇನ್ನೊಂದು ಸತಿ ಹೇಳ್ತೇನೆ. ಈಗ ನಾನು ಸ್ಕಿಪ್ ಮಾಡ್ತೇನೆ, ಗೊತ್ತಿರೋರಿಗೆ ಗೊತ್ತಿರ್ತದೆ ನಾನು ಎಲ್ಲಿಂದ ತರಿಸ್ಕೊಳ್ತೇನೆ ಅಂತ. ನಾನು ಹೇಳೋದು ಅದರಲ್ಲಿ ನೀವು ಇಷ್ಟು ಐಟಮ್ ಅಂದರೆ 1,500 ಪರ್ಚೇಸ್ ಮಾಡಿದರೆ ನಿಮಗೆ 2 ಐಟಮ್ 1 ರೂಪಿಯಲ್ಲಿ ಸಿಗ್ತದೆ. ಅಲ್ಲಿ ಒಂದು ಅರ್ಧ ಲೀಟ್ರ್ ಎಣ್ಣೆ ಇರ್ಬೋದು, ಅಥವಾ ಅರ್ಧ kg ಸಕ್ಕರೆ ಇರ್ಬೋದು, ಅಥವಾ ಬಾದಾಮಿ, ಕ್ಯಾಶ್ಯೂಸ್, ತುಪ್ಪ ಒಂದು 100 ml ಇರ್ಬೋದು. ಹೀಗೆ ಬೇರೆ ಬೇರೆ ಐಟಮ್ ಚೇಂಜ್ ಆಗ್ತಾ ಇರ್ತದೆ. ಅಥವಾ ಕಾಫಿ ಒಂದು 50 ಗ್ರಾಮ್ಸಿದ್ದು ಟಬ್ ಇರ್ಬೋದು. ಹೀಗೆ ಎಲ್ಲ ಫ್ರೀ ಸಿಗೋದಿರ್ತದೆ. ನಾನು ಹೇಳ್ತಿರೋದಷ್ಟೇ. ನಮಗೆ ಈಗ ನಾವು ಇರೋ 3 ಜನಕ್ಕೆ ನನಗೆ ಅದರಲ್ಲಿ ಆಲ್ಮೋಸ್ಟ್ ಒಂದು 2,000ದಿಂದ 2,500 ಒಳಗಡೆ ಒಂದು ತಿಂಗಳಿದು ಐಟಮ್ ಬರ್ತದೆ. ಇದರಲ್ಲಿ ಅಕ್ಕಿ ಬಿಟ್ಟು, ಅಕ್ಕಿ ನಾನು ಹೀಗೆ ಲೋಕಲ್ ಸ್ಟೋರಿಂದನೇ ತರಿಸ್ಕೊಳ್ತೇನೆ ಅಥವಾ ತರ್ತೇನೆ ನಾನೇ ಹೋಗಿ. ಅದು ಬಿಟ್ಟರೆ ಇನ್ನೆಲ್ಲ ಐಟಮ್ ನಾನು ಆನ್ಲೈನಲ್ಲೇ ತರಿಸ್ತೇನೆ. ಪುಡಿಗಳಿಂದ ಇರ್ಬೋದು, ಹೋಲ್ ಮಸಾಲ, ಹೋಲ್ ಸ್ಪೈಸಸ್ ನಾನು ಏನು ಮಾಡ್ತೇನೆ ಅಂದರೆ, ನನ್ನ ಹತ್ರ ಒಂದು ಅರ್ಜೆಂಟಾಗಿ ಖಾಲಿಯಾಗಿದೆ ನನಗೆ ಬೇಕಿತ್ತು ಅಂತ ಹೇಳಿದರೆ ನಾನು ಹೀಗೆ ತಗೊಳ್ತೇನೆ. ಅಂದರೆ ಎಲ್ಲರೂ ಹೋಗಿರುವಾಗ ಅಥವಾ ಆನ್ಲೈನಲ್ಲೇ ತಗೊಳ್ತೇನೆ. ಇಲ್ಲ ನನಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತ ಅಂದರೆ ನಾನು ಬರ್ತಾ ಸಕಲೇಶ್ಪುರದಲ್ಲಿ ನನ್ನ ಹಸ್ಬೆಂಡಿಗೆ ಹೇಳ್ತೇನೆ ತರಲಿಕ್ಕೆ. ಸೊ ಅವ್ರು ಬರ್ತಾ ತೊಗೊಂಡು ಬರ್ತಾರೆ. ಅಂದರೆ ಜಾಸ್ತಿ ಕ್ವಾಂಟಿಟಿ ನಾನು ಹೇಳ್ತಿರೋದು. ಅಫ್ಕೋರ್ಸ್ ನಮಗೆ ಯೂಸ್ ಆಗ್ತದೆ. ಬಿರಿಯಾನಿ, ಪಲಾವ್ ಅಂಥದ್ದೆಲ್ಲ ಮಾಡ್ತೇವೆ, ಅಥವಾ ಗರಂ ಮಸಾಲ ಪೌಡ್ರ್ ಮನೆಯಲ್ಲೇ ಮಾಡ್ಕೊಳ್ತೇವೆ, ಬಿರಿಯಾನಿ ಮಸಾಲ ಮನೆಯಲ್ಲೇ ಮಾಡ್ಕೊಳ್ತೇವೆ ಅಂದರೆ ಅದೆಲ್ಲ ಯೂಸ್ ಆಗೇ ಆಗ್ತದೆ ಜಾಸ್ತಿ ಕ್ವಾಂಟಿಟಿಯಲ್ಲಿ. ಹಾಗಾಗಿ ಅದನ್ನು ನಾನು ಅಲ್ಲಿಂದನೇ ತರಿಸ್ತೇನೆ. ಇನ್ನು ಉಳಿದಿದ್ದು ಪೌಡರ್ಡ್ ಮಸಾಲ ಇರ್ಬೋದು, ಇನ್ನೆಲ್ಲ ಬೇಕಾಗುವಂಥ ಅಡುಗೆಗೆ ವಸ್ತುಗಳಿರ್ಬೋದು, ಬೇಳೆ ದಿನಸಿ, ಅದನ್ನು ನಾನು ಹೇಳ್ತಿರೋದು. ಅದನ್ನು ನಾನು ಆನ್ಲೈನಲ್ಲೇ ತರಿಸ್ಕೊಳ್ತೇನೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಾನು ತರಿಸ್ಕೊಳ್ತೇನೆ ಅಂತ ನೀವು ನನಗೆ ಕಾಮೆಂಟ್ ಮಾಡ್ಬೋದು. ನಾನು ಕಾಮೆಂಟಲ್ಲಿ ನಿಮಗೆ ಹೇಳ್ತೇನೆ. ಈಗ ನಾನು ಎಲ್ಲ ಈ ಬೇಳೆ, ಡ್ರೈ ಫ್ರೂಟ್ಸ್ ಎಲ್ಲ ಏನಿತ್ತು ಎಲ್ಲ ನಾನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇಲ್ಲಿ ಹುಣಸೆ ಹಣ್ಣು ನಾನು ಸ್ಟೋರ್ ಮಾಡ್ತೇನೆ. ಹುಣಸೆ ಹಣ್ಣು ಹಾಗೆ ಬೆಲ್ಲನ ನಾನು ಈ ಥರ ಸ್ಟೋರ್ ಮಾಡ್ತೇನೆ, ಬಾಕ್ಸಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಳೋದಕ್ಕಿಂತ. ಹೀಗೆ ಒಂದು ಕವರಲ್ಲಿ ಹಾಕಿದರೆ ಬಾಕ್ಸ್ ಗಲೀಜು ಆಗೋದಿಲ್ಲ, ಇಲ್ಲ ಅದೊಂಥರ ಕೊಳೆ ಕೊಳೆ ಅನ್ನಿಸ್ತದೆ. ಈ ಹುಣಸೆ ಹಣ್ಣು, ಬೆಲ್ಲ ಎಲ್ಲ ನಾವು ಸ್ಟೋರ್ ಮಾಡಿರೋ ಡಬ್ಬ, ಅದಕ್ಕೆ ಒಂದು ಹೀಗೆ ಟ್ರಾನ್ಸ್ಪರೆಂಟ್ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕಲ್ಲಿ ನೀವು ಹಾಕಿಟ್ರೆ ಅದು ಬಾಕ್ಸ್ ಸೇಫಾಗಿರ್ತದೆ, ನೀಟಾಗಿ ಕಾಣ್ತದೆ. ಬೇಕಾದ್ರೆ ನೀವು ಕವರ್ ಚೇಂಜ್ ಮಾಡ್ಕೊಳ್ಬೋದು ನಿಮಗೆ ಯಾವಾಗ ಬೇಕು ಆಗ. ಹಾಗೆ ಇಲ್ಲಿ ಸ್ವಲ್ಪ ಡ್ರೈ ರೆಡ್ ಚಿಲ್ಲೀಸ್, ನಾನಿದು ಯೂಶ್ವಲಿ ಆನ್ಲೈನಲ್ಲಿ ತರಿಸೋದಿಲ್ಲ, ಯಾಕೆಂದರೆ ನಮಗೆ ತುಂಬ ಕ್ವಾಂಟಿಟಿಯಲ್ಲಿ ಬೇಕು. ಅದು ಈ ಬ್ಯಾಡಗಿ ಮೆಣಸು ಏನು ಹೇಳ್ತೀವಲ್ಲ ಅದು, ಮತ್ತು ಊರಿದ ಮೆಣಸು, ರೌಂಡ್ ಆ್ಯಪಲ್ ಮೆಣಸು. ಅದನ್ನು ನಾನು ಹೀಗೇ ಸಂತೆಗೆಲ್ಲ ಹೋದಾಗ ತರಕಾರಿ ತರೋ ಟೈಮಲ್ಲಿ ಅಲ್ಲಿ ಇರ್ತದೆ, ನಮಗೆ ಲಾಟಲ್ಲಿ ಕಮ್ಮಿಗೆ ಸಿಗ್ತದೆ, ಹಾಗೆ ನಾನು ಅಲ್ಲಿಂದ ತರ್ತೇನೆ. ಇದೇನಿದ್ರು ಒಗ್ಗರಣೆಗೆ ಹಾಕುವಂಥ ಗುಂಟೂರು ಮೆಣಸು, ಅದನ್ನು ನಾನು ಮಾತ್ರ ಆನ್ಲೈನಲ್ಲಿ ತರಿಸಿದ್ದೇನೆ. ಇದು ಮಿಕ್ಸ್ ದಾಲ್,
ಇದರಲ್ಲಿ ನಾವು ಡಯೆಟ್ಗೆ ಏನಾದರೂ ಯೂಸ್ ಮಾಡುವಾಗ ದಾಲೆಲ್ಲ ಬೇಕಾದರೆ ನಿಮಗೆ ಮಿಕ್ಸ್ ದಾಲ್ದು ಇಲ್ಲಿ ಸಿಗ್ತದೆ, ಅಥವಾ ನೀವೇ ಪ್ರಿಪೇರ್ ಮಾಡ್ಕೊಳ್ಬೋದು ಪ್ರಪೋರ್ಷನಲ್ಲಿ, ಅದೇ ತರಬೇಕಂತ ಏನಿಲ್ಲ. ಇದು ಈಸಿಯಾಗಿ ಸಿಗ್ತದಲ್ಲ, ಇದರಲ್ಲಿ ವೆರೈಟಿ ದಾಲ್ ಇರ್ತದೆ. ಯಾಕೆಂದರೆ ಕಪ್ಪು ಉದ್ದಿನಬೇಳೆ, ಮಸೂರ್ ದಾಲ್ ಇದನ್ನೆಲ್ಲ ನಾವು ಯೂಶ್ವಲಿ ತರೋದಿಲ್ಲ ನನ್ನ ಮನೇಲಿ, ನಾನು ಹೇಳೋದು. ಹಾಗಾಗಿ ನಾನು ಈ ಮಿಕ್ಸ್ ದಾಲ್ ಒಂದು ಪ್ಯಾಕೆಟ್ ತರಿಸಿದ್ರೆ ನನಗೆ ಇದು ದಾಲ್ ಮಾಡುವಾಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಹಾಗೆ ಮಲ್ಟಿ ಲೆಂಟಿಲ್ ಒಂದು ದಾಲ್ ರೆಡಿ ಆಗ್ತದೆ, ಒಳ್ಳೆಯದು ಮಕ್ಕಳಿಗೂ. ಅಥವಾ ನಾನು ಏನಾದರೂ ಸೂಪ್ ಮಾಡ್ಕೊಂಡು ಕುಡಿಬೇಕು ಆ ಟೈಮಲ್ಲೆಲ್ಲ ಯೂಸ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಹೋಲ್ ಸ್ಪೈಸಸ್ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೇನೆ. ಇಂಥ ಬಾಕ್ಸಲ್ಲಿ ನೀವು ಪೌಡರ್ ಮಸಾಲ ಅಥವಾ ಹೋಲ್ ಸ್ಪೈಸಸ್ ಎಲ್ಲ ಹಾಕಿಡೋದ್ರಿಂದ ನಿಮಗೆ ಒಂದೇ ಬಾಕ್ಸಲ್ಲಿ ಎಲ್ಲನೂ ಸಿಗ್ತದೆ ಒಂದೇ ಟೈಮಿಗೆ. ನೀವು 10 ಬಾಕ್ಸ್ ತೆಗೆದಿಡ್ಬೇಕಂತಲ್ಲ. ಈಗ ಒಂದು ಏನಾದರೂ ರೆಸಿಪಿ ಮಾಡ್ತಾಯಿದ್ದೀರಾ, ನಿಮಗೆ ಎಲ್ಲ ಪೌಡರ್ಸ್ ಯೂಸ್ ಆಗ್ತದೆ ಅಂತ ಹೇಳುವಾಗ ನೀವು ಒಂದೊಂದೇ ಬಾಕ್ಸ್ ತಗೊಂಡಿಡ್ಬೇಕಂತ ಇಲ್ಲ, ಅಥವಾ ಒಂದೊಂದು ಪ್ಯಾಕೆಟ್ ರಿಮೂವ್ ಮಾಡಬೇಕು ಅಂತ ಇಲ್ಲ. ಒಂದು ಡಬ್ಬ ಹೀಗೆ ನೀವು ರಿಮೂವ್ ಮಾಡಿದರೆ ಎಲ್ಲ ಒಂದರಲ್ಲೇ ಇಟ್ಕೊಂಡ್ರೆ ಒಂದೇ ಡಬ್ಬದಲ್ಲಿ ನಿಮಗೆ ಎಲ್ಲ ಸಿಗ್ತದೆ. ಎಲ್ಲ ನೀವು ಮಸಾಲ ಯೂಸ್ ಮಾಡಿ ಮತ್ತು ಒಂದೇ ಸರಿಗೆ ಇಟ್ಕೊಳ್ಬೋದಲ್ಲ, ನಿಮಗೆ ಈಸಿ ಆಗ್ತದೆ. ಸೊ ಇದನ್ನು ಟಿಪ್ ನಾನು ಹೋಲ್ ಸ್ಪೈಸಸ್ ಮತ್ತು ಪೌಡರ್ ಸ್ಪೈಸಸ್ ಎರಡಕ್ಕೂ ಯೂಸ್ ಮಾಡ್ತೇನೆ. ಇಲ್ಲಿ ನಾನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೇನೆ. ಇದು ನಾನು ಎವ್ರಿ ಟೈಮ್ ಅಂದರೆ ಈಗ ನಾನು ಏನಾದರೂ ಒಂದು ಖಾಲಿ ಇತ್ತು ನಡುವಲ್ಲಿ, ನಾನು ಆಗ ಎಲ್ಲ ಮಾಡ್ಕೊಳ್ಳೋದಿಲ್ಲ. ತಿಂಗಳಿಗೆ ಒಂದು ಸರಿ ಮಾತ್ರ ಹೀಗೆ ಡಬ್ಬ ಎಲ್ಲ ಕ್ಲೀನ್ ಮಾಡಿಕೊಂಡು ಫಿಲ್ ಮಾಡಿ ಇಟ್ಕೊಳ್ಳೋದು. ಅದೇ ಯಾವಾಗೆಲ್ಲ ನಾನು ರೇಷನ್ ಫಿಲ್ ಮಾಡ್ತೇನಲ್ಲ ಆಗ. ಈಗ ಇದನ್ನೆಲ್ಲ ಅರೇಂಜ್ ಮಾಡುವಂಥ ಟೈಮ್. ಇಲ್ಲಿ ನಾನು ಎಲ್ಲನೂ ತೋರಿಸಲಿಲ್ಲ, ಅಂದರೆ ಏನೇನು ಮೇಯ್ನಾಗಿ ಖಾಲಿ ಆಗ್ತದಲ್ಲ ರೆಗ್ಯುಲರ್ ಯೂಸಲ್ಲಿ ಅಂಥದ್ದು ಮಾತ್ರ ನಾನು ಇಲ್ಲಿ ಫಿಲ್ ಮಾಡ್ಕೊಂಡಿದ್ದೇನೆ. ಇನ್ನೂ ಕೆಲವು ಐಟಮ್ ಎಲ್ಲ ಹಾಗೆಯೇ ಉಂಟು, ಅಂದರೆ ಅದು ತುಂಬ ದಿನಕ್ಕೆ ಬರ್ತದಲ್ಲ, ಅದೆಲ್ಲ ಹಾಗೇ ಉಂಟು. ಸೊ ನಾನು ಅದನ್ನೆಲ್ಲಿ ತೋರಿಸ್ತಾ ಇಲ್ಲ. ಈಗ ಎಲ್ಲ ನಾನಿಲ್ಲಿ ಅರೇಂಜ್ ಮಾಡ್ತೇನೆ ನನಗೆ ಹೇಗೆ ಬೇಕು ಹಾಗೆ. ನನಗೆ ಇದು ಒಂದೇ ಪ್ಲೇಸಲ್ಲಿ ಯಾವಾಗಲೂ ಇರ್ತದೆ ಅಂತಲ್ಲ, ನನಗೆ ಹೇಗೆ ಕನ್ವೀನಿಯೆಂಟ್ ಆಗಿರ್ತದೆ. ಒಂದು ಸತಿ ನನಗೆ ಸೆಟ್ ಆದರೆ ನಾನು ಆಲ್ಮೋಸ್ಟ್ ಅದೇ ಸೆಟ್ಟಿಂಗಲ್ಲಿ ನಾನು ಡಬ್ಬಗಳನ್ನ ಇಡ್ತೇನೆ. ಮತ್ತು ಅದರದ್ದು ಸ್ಪೇಸಲ್ಲೇ ಇರಬೇಕು ನನಗೆ. ಅದು ಒಂದು ತೆಗೆದು ಇನ್ನೊಂದು ಕಡೆಯಲ್ಲೋ ಇಡೋದು, ಒಂದು ಲೈನಿಂದ ತೆಗೆದು ಇನ್ನೊಂದು ಲೈನಲ್ಲೇ ಇಡೋದು ನನಗದು ಇಷ್ಟ ಆಗೋದಿಲ್ಲ ಪರ್ಸ್ನಲಿ. ನನಗೆ ಹಾಗೆ ಅಭ್ಯಾಸ ಆಗಿದೆ. ನನಗೆ ಎಲ್ಲಿ ಅದು ಇರಬೇಕು ಅಲ್ಲೇ ಇರಬೇಕು. ಅಕಸ್ಮಾತ್ ಯಾರಾದರೂ ಬಂದಿರುವಾಗ ಆಚೆ ಆದರೂ ಅವ್ರು ಹೋದ್ಮೇಲೆ ನಾನು ಅದನ್ನು ಸೆಟ್ ಮಾಡ್ಕೊಳ್ತೇನೆ. ಯಾಕಂದರೆ ಆಫ್ಕೋರ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ, ಮನೆಗೆ ಗೆಸ್ಟ್ ಯಾವುದು ಎಲ್ಲಿರ್ತದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಇದು ಒಂದು ಥರ OCD ಟೈಪ್, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ನನಗೆ ಎಲ್ಲ ಅದರ ಪ್ಲೇಸಲ್ಲಿ ಇರಬೇಕು ಅನ್ನೋದು ಅದು ಒಂದು ನನಗೆ OCD ಅಷ್ಟೇ. ಈಗ ಇಲ್ಲಿ ಆಯಿಲ್ ನಾನು ಫಿಲ್ ಮಾಡ್ತಾ ಇದ್ದೇನೆ. ಇದು ಬಾಟಲ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಸೊ ಸುಮ್ಮನೆ ಯಾಕೆ ಬಿಸಾಡೋದು ಅಂತ ನಾನು ಈ ಥರ ಯೂಸ್ ಮಾಡ್ತಾ ಇದ್ದೇನೆ. ಬಾಟಲ್ ಗ್ಲಾಸ್ ಬಾಟಲ್ ಆಗಿರೋದ್ರಿಂದ. ಹಾಗೆ ಇದಕ್ಕೆ ಒಂದು ಕ್ಯಾಪ್ ಇಟ್ಟಿದ್ದೇನೆ ನೋಡಿ, ಅದು ನನಗೆ ಸರಿಯಾಗಿ ತೋರಿಸಲಿಕ್ಕೆ ಮರ್ತು ಹೋಯಿತು. ನಾನು ಇನ್ನೊಮ್ಮೆ ಯಾವತ್ತಾದರೂ ಒಂದು ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೇನೆ. ಇದು ತುಂಬ ಯೂಸ್ಫುಲ್. ನೀವು ಯಾವುದೇ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಿ ಅಥವಾ ಗ್ಲಾಸ್ ಬಾಟಲ್ಸ್ ಯೂಸ್ ಮಾಡಿ ಅದಕ್ಕೆ ಇದು ಈವನ್ ಆಗಿ ಫಿಟ್ ಆಗ್ತದೆ. ಅಂದರೆ ನಿಮಗೆ ಆಯಿಲ್ ಹಾಕುವಾಗ ಒಂದೇ ಸರಿ ಬೀಳೋ ಚಾನ್ಸ್ ಇರೋದಿಲ್ಲ. ಎಷ್ಟು ಬೇಕು ಅಷ್ಟೇ ನೀವು ಹಾಕ್ಕೊಳ್ಬೋದು. ಆ ಥರ ಒಂದು ಡಿಸ್ಪೆನ್ಸರ್ ಅಂತ ಹೇಳ್ಬೋದು. ನೋಡಿ ದೂರದಲ್ಲಿ ನಿಮಗೆ ಕಾಣಿಸ್ತದೆ ಅಂದ್ಕೊಳ್ತೀನಿ. ಪ್ಲಾಸ್ಟಿಕ್ ಇದು ಗ್ರಿಪ್ಪರ್ ಉಂಟು, ಹಾಗೆ ಒಂದು ಉದ್ದ ಅದಕ್ಕೆ ನೋಸಲ್ ಉಂಟು. ಈಗ ಅದರ ಜಾಗದಲ್ಲಿ ಇಟ್ಟ ಮೇಲೆ ನಾನು ಇಲ್ಲೊಂದು ಈ ಕಾರ್ನರ್ನ ಸ್ವಲ್ಪ ಅಟ್ರಾಕ್ಟಿವ್ ಆಗಿಡುವ ಅಂತ, ಅಂದರೆ ಏನಾದ್ರು ಗ್ರೀನ್ಸ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣ್ತದೆ ಅಂತ ನಾನು ಹಾಗೆ ಅಂದ್ಕೊಳ್ತಾ ಇದ್ದೆ ಇದನ್ನು ರೆಡಿ ಮಾಡಬೇಕು ಅಂತ. ಫಸ್ಟ್ ಒಂಥರ ಇಟ್ಟೆ, ಮತ್ತು ನಂಗೆ ಅದು ಇಷ್ಟ ಆಗಲಿಲ್ಲ. ಮತ್ತು ಅದನ್ನು ನಾನು ಚೇಂಜ್ ಮಾಡಿ ನನಗೆ ಹೇಗೆ ಬೇಕು ನಾನು ಹಾಗೆ ಇಟ್ಕೊಂಡಿದ್ದೇನೆ. ಅದೇ ಹೇಳಿದರೆ ಒಂದು ಸತಿ ಸೆಟ್ ಆದರೆ ಮತ್ತು ಅದು ಹಾಗೇ ಇರ್ತದೆ. ಆಲ್ಮೋಸ್ಟ್ ಅದು ಒಂದು ಪರ್ಮನೆಂಟ್ ಸೆಟ್ಟಿಂಗ್ ಅಂತ ಹೇಳ್ಬೋದು. ಬರೀ ಕ್ಲೀನಿಂಗ್ ಮಾತ್ರ ಇರ್ತದೆ ಅಷ್ಟೇ, ಸೆಟ್ಟಿಂಗ್ ಹಾಗೇ ಇರ್ತದೆ. ಈಗ ಮತ್ತೆ ನೋಡಿ ಚೇಂಜ್ ಮಾಡ್ತಾ ಇದ್ದೇನೆ. ಇದು ನನಗೆ ಕರೆಕ್ಟ್ ಅಂತ ಅನ್ನಿಸ್ತು. ಸೊ ಇದೇ ಸೆಟ್ಟಿಂಗ್ ನನಗೆ ಇಷ್ಟ ಆಯಿತು. ಈ ವಯರ್ನೆಲ್ಲ ಅಡಿಯಿಂದ ತಂದರೆ ಸ್ವಲ್ಪ ಮೇಲೆ ನೋಡಲಿಕ್ಕೆ ಚೆನ್ನಾಗಿರ್ತದೆ, ಅಥವಾ ಹಿಂದೆಯಿಂದ ತಂದರೆ ಅಲ್ಲ. ಸೊ ಅದನ್ನು ನಾನಿಲ್ಲಿ ಸೆಟ್ ಮಾಡ್ತಾಯಿದ್ದೆ. ಇಲ್ಲಿ ನಂದು ಕೆಟಲ್ ಇರ್ತದೆ, ಅದರ ಪಕ್ಕ ಈ ಗುದ್ದು ಕುಟಾಣಿ ಇರ್ತದಲ್ಲ ಅದು ಇಡ್ತೇನೆ. ಅದಾದಮೇಲೆ ಸ್ಪೂನ್ ಹೋಲ್ಡರ್, ಆಮೇಲೆ ಆಯಿಲ್ ಹೋಲ್ಡರ್ ಇರ್ತದೆ. ಈಗ ನೀರು ಬಿಸಿ ಆಗಲಿಕ್ಕೆ ಇರ್ತದೆ ಒಂದು ಸೈಡಲ್ಲಿ. ಅದಾದಮೇಲೆ ನಾನು ಇನ್ನೊಂದು ಕಾರ್ನರ್ನ ಸೆಟ್ ಮಾಡ್ತಾಯಿದ್ದೇನೆ. ಸ್ಲ್ಯಾಬ್ ಇದು ಇನ್ನೊಂದು ಕಾರ್ನರ್, ಲೆಫ್ಟ್ ಕಾರ್ನರ್. ಇಲ್ಲಿ ಇಂಡಕ್ಷನ್ ಸ್ಟವ್, ಅದರ ಹತ್ತಿರ ಮಕ್ಕಳದು ಬಾಟಲ್ಸ್ ಎಲ್ಲರೂ ಹೋಗುವಾಗ ಸಡನ್ನಾಗಿ ಕೈಗೆ ಸಿಗಲಿಕ್ಕೆ ಅಂತ ಅಲ್ಲಿ ಇಟ್ಟಿರ್ತೇನೆ. ಇದು ಒಂದು ಕಿಚನ್ ಸಿಂಕ್ ಆರ್ಗನೈಸರ್ ನಾನು ತರಿಸಿದ್ದು ಆನ್ಲೈನಲ್ಲೇ. ನೋಡುವಾಗ ನಂಗೆ ಇಷ್ಟ ಆಯಿತು, ಅಂದರೆ ಆರಾಮಾಗಿ ನಾವು ಇಟ್ಕೊಳ್ಬೋದು ಅಂತ. ಗ್ರಿಪ್ ಚೆನ್ನಾಗಿದೆ, ಪರವಾಗಿಲ್ಲ. ಆದರೆ ಆಗಾಗ ಇದು ಹೋಗ್ತಾ ಇರ್ತದೆ, ಅಂದರೆ ನೀರು ಹತ್ರ ಇರ್ತದಲ್ಲ, ನೀರು ತಾಗಿದ ಕೂಡಲೇ ಅದರ ಗ್ರಿಪ್ ಲೂಸ್ ಆಗ್ತಾ ಇರ್ತದೆ. ಅಫ್ಕೋರ್ಸ್ ಸಿಂಕ್ ಅಂದರೆ ನೀರು ತಾಗ್ತದೆ. ಅದು ಯಾವ ಐಡಿಯಾದಲ್ಲಿ ಮಾಡಿದಾರೋ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ
ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗೆ ಅದರ ಹೋಲ್ಡಿಂಗ್ ಕೆಪಾಸಿಟಿನೂ ಅಷ್ಟೇ ಗ್ರಿಪ್ಪಲ್ಲಿ ಇರ್ತಾಯಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಅದೇ ಹೇಳಿದೆಲ್ಲ ನೀರು ತಾಗಿದ್ಕೊಳ್ಳಿ ಅದು ಗ್ರಿಪ್ ಹೋಗ್ತದೆ ಅಷ್ಟೇ. ಅದು ಬಿಟ್ಟರೆ ಆರ್ಗನೈಸರ್ ಒಳ್ಳೆಯದುಂಟು. ಹಾಗೆ ಅದಕ್ಕೆ ನೋಡಿ ನೀರು ಹೋಗುವಂಥ ಒಂದು ಹೋಲ್ ಕೊಟ್ಟಿದ್ದಾರೆ, ಅಲ್ಲಿ ನಾವು ಈ ಸ್ಕ್ರಬ್ಗಳನ್ನ ಇಟ್ಕೊಂಡ್ರೆ ನೀರೆಲ್ಲ ಡ್ರಿಪ್ ಆಗ್ತದೆ. ನಾವು ಅದರಲ್ಲೇ ಬಿಟ್ಟರೆ ಅದು ಒಂಥರ ಅಲ್ವಾ, ಟಬ್ಬಲ್ಲಿ ಬಿಟ್ಟರೆ ಅದು ಆದಷ್ಟು ಬ್ಯಾಕ್ಟೀರಿಯಾ ಬಿಲ್ಡಪ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಹಾಗಾಗಿ ನೀರು ಹೋದರೆ ಎಲ್ಲ ಡ್ರೈ ಆಗಿರ್ತದೆ ಬೆಳಗ್ಗೆ ಅಷ್ಟೊತ್ತಿಗೆ. ಇನ್ನು ಈ ನಾನೇನು ಸೆಕೆಂಡ್ ಕಾರ್ನರ್ ಹೇಳಿದೆ, ಅದರ ಕೆಳಗಿದ್ದು ಕಾರ್ನರ್ ಜಾಗ ಎಂಟಿ ಇತ್ತು. ಇಲ್ಲಿ ನಾನು ಈ ಥರ್ಮಸಲ್ಲಿ ನೀರು ಹಾಕಿಡುವ ಅಂತ, ಬಿಸಿನೀರು ಇದ್ದರೆ ಮಕ್ಕಳು ಅಲ್ಲಿಂದಲೇ ಎತ್ತಿ ಕುಡಿತಾರೆ, ಇಲ್ಲಾಂದರೆ ಮತ್ತೆ ಆಗಾಗ ಬಿಸಿ ಮಾಡ್ತಾ ಇರಬೇಕು ನೀರು ಅಂತ ನಾನು ಈ ಕಾರ್ನರ್ನ ನೀರಿಗೆ ಅಂತ ಇಟ್ಟಿದ್ದೇನೆ. ಸಮ್ಮರಲ್ಲಿ ಅದು ಚೇಂಜ್ ಆಗ್ತದೆ, ಬಟ್ ಈ ವಿಡಿಯೋ ನಾನು ಸ್ವಲ್ಪ ಹಿಂದೆ ಮಾಡಿರೋದ್ರಿಂದ ಅಲ್ಲಿ ಬಿಸಿನೀರು ನಾನು ಇಟ್ಟಿದ್ದೇನೆ. ಸಮ್ಮರಲ್ಲಿ ಏನಂದರೆ ನಾನು ಮಡಿಕೆ ಇಟ್ಬಿಡ್ತೇನೆ, ಅದರಲ್ಲಿ ನೀರು ತುಂಬಿಸಿರ್ತೇನೆ, ಅದರಿಂದ ಕುಡಿತಾರೆ ಮಕ್ಕಳು. ಇದೊಂದು ತುಂಬ ಒಂದು ಆರ್ಗನೈಸರ್ ಅಂತ ಹೇಳ್ಬೋದು. ಪ್ಯಾನ್ ಅಥವಾ ತವಾ ಏನು ಹೇಳ್ತೀರಾ ಅಥವಾ ವೋಕ್, ಅದರದ್ದು ಆರ್ಗನೈಸರ್ ನೋಡಿ ಎಷ್ಟು ಮೆಸ್ಸಿ ಕಾಣ್ತದೆ. ನಾವು ಹೀಗೇ ಇಟ್ಟರೆ ಹಾಗೆ ತೆಗಿಲಿಕ್ಕೂ ಕಷ್ಟ. ಒಂದು ತೆಗಿಬೇಕಂದ್ರೆ ಎಲ್ಲನೂ ತೆಗಿಬೇಕು. ಅಡಿದ್ದೇನಾದರೂ ನಮಗೆ ಬಾಣಲೆ ತೆಗಿಬೇಕಂದ್ರೆ ಈ ಒಂದು ಹೋಲ್ಡರ್ ಹೆಲ್ಪಿಂದ ಎಲ್ಲ ಬೇರೆ ಬೇರೆಯಾಗಿ ನೀಟ್ ಆ್ಯಂಡ್ ಟೈಡಿಯಾಗಿ ಇಡ್ಬೋದು. ಹಾಗೆಯೇ ಯಾವಾಗ ಬೇಕಾಗ ನಮ್ಗೆ ಯಾವ್ದು ಬೇಕು ಅದನ್ನು ಆರಾಮಾಗಿ ಎತ್ಕೊಳ್ಬೋದು. ನಾನು ತೋರಿಸ್ತೇನೆ ಮುಂದೆ ನೋಡಿ. ಒಂದು ಸೆಕ್ಷನಲ್ಲಿ ಒಳಗೊಳಗೆ ಕೂತ್ಕೊಳ್ಳೋದಾದರೆ 2 ಬಾಣಲೆ ಹೀಗೆ ಇಟ್ಕೊಳ್ಬೋದು, ಅಥವಾ ಒಂದು ಚಿಕ್ಕದಾದರೆ ದೊಡ್ಡದ್ರೊಳಗೆ ಒಂದು ಇಟ್ಕೊಳ್ಬೋದು, 2 ಇಡ್ಬೋದು, ಅಥವಾ ಒಂದೇ ಇದ್ದರೆ ಒಂದೊಂದೇ ಇಡ್ಬೋದು. ಇನ್ನು ಪ್ಯಾನ್ಗಳಿಡ್ಬೋದು, ಇದನ್ನು ವರ್ಟಿಕಲ್ ಆಗು ಇಡ್ಬೋದು, ಹಾರಿಜಾಂಟಲ್ ಆಗು ಇಡ್ಬೋದು. ನಿಮಗೆ ಹೇಗೆ ಸ್ಪೇಸ್ ಉಂಟಲ್ಲ ಕಿಚನ್ ನಿಮ್ಮದು ಕಬರ್ಡಲ್ಲಿ, ಆ ಥರ ನೀವು ಇದನ್ನು ಸೆಟ್ ಮಾಡ್ಬೋದು. ನೋಡಿ ನಾನೀಗ ಸೆಂಟರಿಂದ ಒಂದು ಬಾಣಲೆ ತೆಗೆದೆ, ಮತ್ತು ಇಡ್ಲಿಕ್ಕೂ ಸುಲಭ. ಯಾವುದನ್ನು ಎಲ್ಲನೂ ತೆಗಿಬೇಕು ಅಂತ ಇಲ್ಲ, ಯಾವ್ದು ಬೇಕು ಅದು ಮಾತ್ರ ಈಸಿಯಾಗಿ ಆರಾಮಾಗಿ ನಾವು ತೆಗಿಬೋದು. ನಿಮಗೇನಾದರೂ ಬೇಕಿದ್ದರೆ ನಾನು ಲಿಂಕ್ ಚೆಕ್ ಮಾಡಿ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ನೀವು ಅಲ್ಲಿಂದ ಚೆಕ್ ಮಾಡಿ. ತುಂಬ ಯೂಸ್ಫುಲ್, ತುಂಬ ವರ್ತ್. ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಈ ಆರ್ಗನೈಸರ್. ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೆ ತಗೊಳ್ಬೇಕು ಅಂತ, ಫೈನಲಿ ತಗೊಂಡು ನಂದು ಪ್ಯಾನ್ಸ್ ಆ್ಯಂಡ್ ವೋಕ್ಸ್ ಎಲ್ಲ ಇಲ್ಲಿ ಸೆಟ್ ಮಾಡಿದ್ದೇನೆ. ಸೊ ಇದೊಂದು ಫಿನಿಶ್ಡ್ ಲುಕ್. ನಿಮಗೆ ಒಂದು ಸತಿ ಎಲ್ಲ ಸೆಟ್ ಆದಮೇಲೆ ಈ ಥರ ಕಿಚನ್ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತದೆ. ಈಗ ಇಲ್ಲಿ ಬಾತ್ರೂಮ್ ನಾನು ಅಂದರೆ ಪ್ರಾಡಕ್ಟ್ಸ್ ಆರ್ಗನೈಸ್ ಮಾಡ್ತಾ ಇದ್ದೇನೆ. ಇದು ಅಷ್ಟೇ, ನಾನು ತಿಂಗಳಿಗೆ ಒಂದು ಸತಿ ಆಲ್ಮೋಸ್ಟ್ ಖಾಲಿ ಆಗಿರ್ತದೆ, ಅಥವಾ 1.5 ತಿಂಗಳು ಹೀಗೆ. ಹೆಚ್ಚಾಗಿ 2 ತಿಂಗಳು ನಾನು ಇಳಲಿಕ್ಕೆ ನೋಡ್ತೇನೆ ಅಂದರೆ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಕ್ಲೀನರ್ಸ್ನ. ಬಾಕಿದೆಲ್ಲ ತಿಂಗಳಿಗೆ ಒಂದು ಸತಿ ತರಲೇಬೇಕಂದ್ರೆ ಸೋಪ್, ಪೇಸ್ಟ್ ಅಂಥದ್ದೆಲ್ಲ. ಇಲ್ಲಿ ಟಾಯ್ಲೆಟ್ ಕ್ಲೀನರ್, ಬಾತ್ರೂಮ್ ಕ್ಲೀನರ್ ಹಾಗೆ ಸೋಪ್ ಇಡ್ತೇನೆ ಇಲ್ಲಿ. ಮತ್ತು ಎಕ್ಸ್ಟ್ರಾ ಏನಾದರೂ ಇದ್ದರೆ ಇರ್ತದೆ, ಈ ಟೂತ್ಪೇಸ್ಟ್ ಎಕ್ಸ್ಟ್ರಾ ಇದ್ದರೆ, ಲೂಫಾ ಇದ್ದರೆ ಅದೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ನಾನು ಇಲ್ಲೇ ಇಡ್ತೇನೆ. ಕಂಡೀಷ್ನರ್ ಇರ್ಬೋದು ಅಥವಾ ಶ್ಯಾಂಪು ಇರ್ಬೋದು. ನೆಕ್ಸ್ಟ್ ಈ ಟೂತ್ಪೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ಬೆಂಟೋಡೆಂಟ್ ಅಂತ ಒಂದು ಬ್ರ್ಯಾಂಡಿಂದ ತುಂಬ ಇಷ್ಟ ಆಯಿತು. ಯಾಕಂದರೆ ಇದು ನೋ SLS, ನೋ ಕೆಮಿಕಲ್ಸ್, ಹಾಗೆ ನೋ ಆ್ಯಡೆಡ್ ಫ್ಲೇವರ್ಸ್. ತುಂಬ ನ್ಯಾಚುರಲ್ ಟೂತ್ಪೇಸ್ಟ್ ಇದು. ಹೆಚ್ಚಾಗಿ ನೊರೆ ಬರೋದಿಲ್ಲ. ಬಟ್ ಈ ವೆರೈಟಿಗಿಂತ ಇನ್ನೊಂದು ಕಾರ್ಡಮಮ್ ವೆರೈಟಿ ಉಂಟು, ಅದು ತುಂಬ ಸೂಪರ್ ಉಂಟು. ಟೇಸ್ಟ್ ಇರ್ಬೋದು, ಆಫ್ಟರ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಹಾಗೆ ಶ್ಯಾಂಪೂ ಇಟ್ಟಿದ್ದೇನೆ, ಮತ್ತು ಹ್ಯಾಂಡ್ ವಾಶ್ ರಿಫಿಲ್ ಮಾಡಿ ಇಟ್ಟಿದ್ದೇನೆ, ಮತ್ತು ಸೋಪ್. ಇದಿಷ್ಟು ಬಾತ್ರೂಮ್ ಸೆಟಪ್ ಡನ್. ನೆಕ್ಸ್ಟ್ ಇದು ಇನ್ನೊಂದು ಬಾತ್ರೂಮ್ ಅಂದರೆ ಅಟ್ಯಾಚ್ಡ್ ಏನಿದೆ ಅಲ್ಲ ಬಾತ್ರೂಮ್ ರೂಮಲ್ಲಿ, ಅಲ್ಲಿ ನಾನು ಸೇಮ್ ಐಟಮ್ನ ಇಲ್ಲಿ ಇಡ್ತಾ ಇದ್ದೇನೆ. ಒಂದು ಕಂಡೀಷ್ನರ್ ಇಲ್ಲಿ ಎಕ್ಸ್ಟ್ರಾ, ಮತ್ತು ಸೋಪ್ಸ್, ಬಾತ್ರೂಮ್ ಟಾಯ್ಲೆಟ್ ಕ್ಲೀನರ್, ಹಾಗೆ ಪೇಸ್ಟ್ ಮತ್ತು ಶ್ಯಾಂಪೂ ಎಲ್ಲ ಸೇಮ್ ಬ್ರ್ಯಾಂಡಿಂದ. ನಾನು ಬುಕ್ ಮಾಡೋವಾಗಲೇ ಎಲ್ಲ 2 ಬುಕ್ ಮಾಡಿರ್ತೇನೆ, ಅಂದರೆ ಬಾತ್ರೂಮ್ ಐಟಮ್ಸ್ 2 ಬಾತ್ರೂಮ್ಗೂ ಬೇಕು ಅಂತ. ಈಗ ಫೇಸ್ ವಾಶ್ ಇಲ್ಲಿ ಇಟ್ಟಿದ್ದೇನೆ. ಹೆಚ್ಚಾಗಿ ನಾನು ಇದೇ ಬಾತ್ರೂಮ್ ಯೂಸ್ ಮಾಡೋದ್ರಿಂದ ನನ್ನ ಐಟಮ್ಸ್ ಎಲ್ಲ ಇಲ್ಲೇ ಇರ್ತದೆ ಹೆಚ್ಚಾಗಿ. ಹಾಗೆ ಮಗುದ ಸೋಪ್ ಇಲ್ಲೇ ಇರ್ತದೆ, ಮಗಳದ್ದು. ಇದು ಈ ಬಾತ್ರೂಮ್ ಸೆಟಪ್.
ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.